ಆಂಟಿ ಹೊರಟ್ರಾ? ಹೋಗದಾ? ಅಯ್ಯೋ ಇರುಪವಿ ಹೋಗದಾ? ದೇವಸ್ಥಾನಕ್ಕೆ ಬಂದೀವಿ, ಪೂಜೆ ಮಾಡಿಸ್ಕೋಬೇಡ್ವಾ? ಕರೀಲಿಲ್ವಾ ನೀವು ನನ್ನ? ಇಲ್ಲ, ನಾನ್ಯಾವಾಗ ಕರೆದೆ? ಮತ್ತೆ ಗೌರಿ ಆಂಟಿ ನೀವು ಹೋಯ್ತಾ ಇದ್ದೀರಾ, ಕರಿತವ್ರೆ ಹೋಗು ಅಂತಂದ್ರು. ಇಲ್ಲ, ನಾನು ಕರ್ದಿಲ್ಲಪ್ಪ. ಆ ಗೌರಿಗೆ ಮದುವೆ ನೋಡಿ ಸಾಕಾಗಿರ್ಬೇಕು ತಲೆ, ಅದಕ್ಕೆ ಏನೇನೋ ಮಾತಾಡ್ತಾಳೆ. ಹೋಗಕ್ಕಾಯ್ತದಿರು, ಪೂಜೆ ಮಾಡಿಸ್ಕೊ ಬಂದ್ಬಿಡ್ತೀವಿ. ಸರಿ ಆಯ್ತು. ಇವ್ರು ಕರ್ದೇ ಇಲ್ವಂತೆ, ಮತ್ತೆ ಗೌರಿ ಆಂಟಿ ಯಾಕಂಗೆ ಹೋಗ್ತವ್ರೆ ಅಂದ್ರು. ಹೋಗ್ಲಿ ಬಿಡು, ಹೋದ್ರಾಯ್ತು. ಆ ಹುಡುಗ ಇಲ್ಲೇ ಹೋಗ್ತಿದ್ದಾನೆ, ಮಾತಾಡಿಸ್ಲಾ ನಾನೇ? ಆಮೇಲೆ ಏನು ಅನ್ಕೋತಾನೋ ಏನೋ. ನೋಡಕ್ ತುಂಬಾ ಚೆನ್ನಾಗಿದ್ದಾನೆ, ತುಂಬಾ ಒಳ್ಳೆ ಹುಡುಗ ಅನ್ಸುತ್ತೆ. ಹೋಗಿ ಪ್ರಪೋಸ್ ಮಾಡ್ಬಿಡ್ಲಾ? ಅವಾಗಿಂದನೂ ನೋಡ್ತಾ ಇದ್ದೆ. ಇರ್ಲಿ, ಮಾತಾಡ್ಸ್ಬಿಡೋಣ. ಅರುಣ್ ಅವರೇ, ಒಂದು ನಿಮಿಷ. ಹಾಂ, ಅದು ನನ್ನ ಹೆಸರು ಪವಿತ್ರ ಅಂತ, ಬಂಗಾರಿ ಫ್ರೆಂಡು. ಈ ಹುಡುಗಿಯ ಅವಾಗಿಂದನೇ ನೋಡ್ತಿದ್ದೆ. ಹಾಂ, ಏನು ಹೇಳಿ? ಅದು ನಿಮ್ಮ ನಂಬರ್ ಸಿಗುತ್ತಾ? ನನ್ನ ನಂಬರಾ? ಯಾಕೆ? ಅದು ಸುಮ್ಮನೆ ಫ್ರೆಂಡ್ ಆಗಿರೋಣ ಅಂತ. ಏನು ವಿಷಯ? ಏನು ಪರವಾಗಿಲ್ಲ. ಅದು ನಮಗೆ ನಿಮ್ಮನ್ನು ನೋಡ್ದಾಗಿಂದ ಏನೋ ಒಂಥರ ಖುಷಿ, ಏನೋ ವೈಬ್ಸ್ ಆಗ್ತಿದೆ. ಅವಾಗಿಂದ ನಿಮ್ಮನ್ನು ನೋಡ್ತಿದ್ದೆ, ಆದರೆ ನೀವು ಎಷ್ಟು ಒಳ್ಳೆ ಹುಡುಗ ಅಂತ ನಂಗೆ ಇವಾಗ ಗೊತ್ತಾಯಿತು. ನಾನು ಇದುವರೆಗೂ ಯಾರನ್ನೂ ಲವ್ ಮಾಡಿಲ್ಲ, ಯಾವ ಹುಡುಗನ ಹತ್ರನೂ ಮಾತಾಡಿಲ್ಲ. ಆದರೆ ನಿಮ್ಮನ್ನು ನೋಡಿದ್ಮೇಲೆ ಏನೋ ಒಂಥರ ಫೀಲ್. ನನಗೆ ನಿಮ್ಮ ಲವ್ ಆಗಿದೆ ಅನಿಸುತ್ತೆ. ಐ ಲವ್ ಯು. ಹಾಂ, ಏನು? ಐ ಲವ್ ಯು ಅಂದೆ. ಏನು ಹೇಳ್ತಾ ಇದ್ದೀರಾ? ಅಲ್ಲ, ನೀವು ಯಾರು ಅಂತಲೇ ಗೊತ್ತಿಲ್ಲ, ಇವಾಗ ನೋಡಿದ್ದು. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಇಷ್ಟು ಬೇಗ ಹೆಂಗೆ ಲವ್ವು? ಏನು ಜೋಕಾ? ಹಾಗೇನಿಲ್ಲ, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ. ಇವಾಗಲೇ ಹೇಳ್ಬೇಕಂತ ಏನಿಲ್ಲ, ಟೈಮ್ ತಗೊಂಡು ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ. ನಾನಿವಾಗ PCMB ಓದ್ತಾ ಇದ್ದೀನಿ, ಇಲ್ಲೇ ಪಕ್ಕದೂರು ಕಾಲೇಜು. ಸಾಕು ಸಾಕು, ಜಾಸ್ತಿ ಡೀಟೇಲ್ಸ್ ಏನು ಬೇಡ. ಬರ್ತೀನಿ. ಅರುಣ್ ಅವರೇ, ನಿಮ್ಮ ನಂಬರೇ ಕೊಟ್ಟಿಲ್ಲ? ನಿಜವಾಗ್ಲೂ ಕೇಳ್ತಾ ಇದ್ದೀರಾ? ಹೌದು. ಸರಿ, ಕೊಡ್ತೀನಿ ಬಿಡಿ. ಥ್ಯಾಂಕ್ ಯು. ಫೋನ್ ಕೊಡಿ ನಿಮ್ಮದು. ಫೋನ್ ಇಲ್ಲ, ಬರ್ಕೊಡಿ. ಹೌದಾ, ಫೋನ್ ಇಲ್ಲ ಅಂತೀರಾ, ಫೋನ್ ನಂಬರ್ ಕೇಳ್ತೀರಾ? ಇಲ್ಲ, ನಾನು ಕಾಲ್ ಮಾಡ್ತೀನಿ. ಸರಿ ಆಯಿತು. ಓಯ್ ಪವಿ, ಬಾ ಹೋಗೋಣ. ಹಾಂ ಅಕ್ಕ, ಬಂದೆ. ನಿಮ್ಮ ನಂಬರ್ ಕೊಡಿ, ಕಾಲ್ ಮಾಡ್ತೀನಿ. ಎಲ್ಲರೂ ಕರೀತಿದ್ದಾರೆ, ಮನೆಗೆ ಹೋಗ್ತೀನಿ. ಬರಲಾ? ಬಾಯ್. ಹಾಂ ಬಾಯ್. ಏನಪ್ಪ ಇದು? ಹುಡುಗ ಹುಡುಗಿಯಿಂದ ಹೋಗೋದು ನೋಡಿದ್ದೀನಿ, ನಾನು ಹುಡುಗಿರಿಂದ ಹೋಗಿದ್ದೀನಿ. ಫಸ್ಟ್ ಟೈಮ್ ಒಂದು ಹುಡುಗಿ ನನ್ನಿಂದ ಬಿದ್ದಿರೋದು. ಖುಷಿ ಆಗ್ತಿದೆ. ಬಂಗಾರಿ ಮದುವೆ ಆದ್ಲಲ್ಲ ಅಂತ ಬೇಜಾರಾದರೆ, ಅವಳ ಫ್ರೆಂಡೇ ನನಗೆ ಪ್ರಪೋಸ್ ಮಾಡ್ತಿದ್ದಾಳೆ ಅಂದರೆ ಇದು ಒಂಥರ ಚೆನ್ನಾಗಿದೆ. ಪವಿತ್ರ ಅಂತನಾ? ಬಂಗಾರಿ ಊರಲ್ಲೇ ಒಂದು ಹುಡುಗಿ ಸೆಟ್ ಮಾಡ್ಕೊಳ್ಳೋಣ ಬಿಡು, ಹೆಂಗೋ ಹುಡುಗಿ ಹುಡ್ಕೋದು ತಪ್ಪುತ್ತೆ. ಅಯ್ಯೋ ಬೇಡಪ್ಪ, ಬಂಗಾರಿ ಫ್ರೆಂಡು ಇವಳು ಹಂಗೆ ಕೈ ಕೊಟ್ಟರೆ ಯಾಕೆ ಬೇಕು? ಕಾಲ್ ಮಾಡಿದ್ರೆ ಮಾತಾಡೋಣ, ಆದರೆ ಸೀರಿಯಸ್ ಆಗಿಲ್ಲ ತಗೊಂಬಾರ್ದಪ್ಪ, ಯಾಕೆ ಬೇಕು ಆಮೇಲೆ. ಓ, ನೀನು ಹೇಳ್ದಾ ಪವಿಗೆ ಮದುವೆಗೆ ಹೋಗು ಅಂತ? ಹ್ಞೂ, ನಾನೇ ಹೇಳ್ದೆ. ಯಾಕೆ ಹೋಗು ಅಂತ ಹೇಳ್ದೆ? ನಾನು ಅವಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ, ಆದರೂ ನಿನ್ನನ್ನು ಕೇಳ್ಕೊಂಡು ಹೆಂಗೆ ಹೋಗೋಳು ನೋಡು. ಅಂಥದ್ದು ಏನೋ ಮದುವೆಲಿ ಇವಳು ಹೋಗಿಲ್ಲ ಅಂದರೆ ಬಂಗಾರಿ ತಾಳಿ ಕಟ್ಸ್ಕೊತಿರ್ಲಿಲ್ವಾ? ಅಯ್ಯೋ ಏನೋ ಫ್ರೆಂಡು ಅಂತ ಹೋಗೋಳು ಬಿಡು. ಪಾಪ ಏನು ಎಲ್ಲಿಗೆ ಹೋಯ್ತಿದ್ಲು ಪಾಪ ಮಗ. ಏನು ಮನೆಯೆಲ್ಲ ಕೆಲಸ ಯಾರು ಮಾಡ್ತಾರೆ? ಕಾಲೇಜ್ಗೂ ಕಳಿಸ್ತೀಯಾ? ಬೇಡ ಬೇಡ ಅಂದ್ರೂ ಮನೆ ಕೆಲಸ ಎಷ್ಟು ಬಿದ್ದೈತೆ ಗೊತ್ತಾ? ಅವಳಿಂಗ್ ಹೊರಟೋಗ್ಬಿಟ್ರೆ? ಹೋಗ್ಲಿ ಬಿಡು, ನೀನು ಮಿಂಚು ಇಬ್ರು ಇದ್ದೀರಲ್ವಾ, ಕೆಲಸ ಮಾಡ್ಕೋಬತ್ತಾನೆ ಒಂದಿನ. ಡೈಲಿ ಆ ಪಾಪ ಮಗನೇ ಮಾಡ್ತದೆ. ಏನು ನಾನು ನನ್ನ ಮಗಳಿಗೆ ಕೆಲಸ ಮಾಡು ಅಂತ ಹೇಳ್ತಿದ್ಯಾ? ಏನು ನಿನ್ನ ಮಗಳ ಥರ ಬಿಕಾರಿ ಅನ್ಕೊಂಬಿಟ್ಟಾ? ನಿನ್ನ ಮಗಳಷ್ಟು ದರಿದ್ರ ಅಲ್ಲ ಅವಳು. ನನ್ನ ಮಗಳ ಹತ್ರ ಕೆಲಸ ಮಾಡ್ಸೋಕ್ಕೆ ಎಷ್ಟು ಧೈರ್ಯ ಇರಬೇಡ, ಹಂಗೆ ಹೇಳ್ತೀಯ ನೀನು? ಯಾಕೋ ಜಾಸ್ತಿ ನೀನು ನಿನ್ನ ಮಗಳು ಹೆಚ್ಕೊಂಡ್ಬಿಟ್ಟಿದ್ದೀರಾ. ಹಂಗಲ್ಲ ಪೂರ್ಣಿ, ಪಾಪ ಪವಿತ್ರ ಮನೆ ಕೆಲಸ ಅಷ್ಟೊಂದು ಮಾಡ್ತಾಳೆ, ಯಾವಾಗಲೂ ಮಾಡ್ತಿರ್ತಾಳೆ. ಕಾಲೇಜ್ಗೆ ಹೋಗೋ ಮುಂಚೆ ಮಾಡ್ತಾಳೆ, ಕಾಲೇಜಿಂದ ಬಂದು ಮಾಡ್ತಾಳೆ, ಯಾವಾಗಲೂ ಮಾಡ್ತಾನೆ ಇರ್ತಾಳೆ. ಒಂದಿನ ಅಷ್ಟೊಂದು ಕೇಳ್ಕೊಂಡು ಹೋಗಿ ಬರ್ತೀನಪ್ಪ ಅಂತ ಇನ್ನೇನು ಬೇಡ ಅನ್ನೋಕ್ಕಾಯ್ತದ? ಅದಕ್ಕೆ ಹೋಗಿ ಬರಲಿ ಬಿಡು ಅಂತ ನಾನೇ ಹೋಗವ ಅಂದೆ. ಅಂತೀಯ ಮಗಳು ಅಂದರೆ ಭಾರಿ ಪ್ರೀತಿ ಅಲ್ವಾ? ನಾನು ನನ್ನ ಮಗಳು ಕಂಡ್ರೆ ಪ್ರೀತಿ ಇಲ್ಲ ನಿನಗೆ. ಹೆಂಡತಿ ಮಗಳು ಅಂದರೆ ಭಾರಿ ಪ್ರೀತಿ ನಿನಗೆ. ನಾನೆಲ್ಲ ಹಂಗೆ ನೋಡ್ತೀನಿ, ಎಲ್ಲರೂ ಒಂದೇ ಥರ ನೋಡ್ತೀನಲ್ವಾ? ಸುಮ್ಮನೆ ನಿಂತ್ಕೋ, ಜಾಸ್ತಿ ಮಾತಾಡಬೇಡ. ಅಷ್ಟೊಂದಕ್ಕೆ ಓಹೋ ಬರ್ತಾಳೆ ನೋಡು, ಬರ್ತಾವಳೆ. ಬೋವಾ ಬಾ, ಆರ್ತಿ ತತ್ತೀನಿ, ನಿಂತ್ಕೋ ಇಲ್ಲೇ. ಚಿಕ್ಕಮ್ಮ, ಅದು ಏನೇ, ನಾನು ನಿನಗೆ ಮದುವೆಗೆ ಹೋಗ್ಬೇಡ ಅಂತ ಹೇಳಿದ್ದೆ ತಾನೇ? ಮಾತು ಮೀರಿ ಹೋಗಿದ್ಯಾ ಅಲ್ವಾ? ಅಪ್ಪ ಹೇಳಿದ ತಕ್ಷಣ ಕುಣ್ಕ ಓಡ್ಬಿಟ್ಲೇನೋ. ನಾನು ಮರ್ಯಾದೆ ಇಲ್ವಾ ನಿನಗೆ? ಧೈರ್ಯ ಇರಬೇಡ, ನಾನು ಮಾತು ಮೀರಿ ಹೋಗಿದ್ಯಾ. ನಾನು ಬೇಡ ಅಂದ್ರು ಅಷ್ಟು ಕೇವಲ ಆಗೋದೆ ಅಲ್ವಾ? ಅಯ್ಯೋ, ಅವಳು ಮಾತು ನಾನೇ ಕೇಳಬೇಕು ಅಂತ ಯಾಕೋ ಜಾಸ್ತಿ ಹೆಚ್ಕೊತಿದ್ಯಾ ನೀನು. ಚಿಕ್ಕಮ್ಮ, ಅದು ಹಂಗಲ್ಲ. ಪಾಪ ಬಂಗಾರಿ ನಾನು ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೋತಿದ್ಲು, ಅದಕ್ಕೆ ಹೋಗಿದ್ದೆ. ಹೋಗೋದು ನೀನು? ಓಹೋ, ಬೇಜಾರು ಮಾಡ್ಕೋತೀರ ಅಂತ ನೀನು ಹೋಗ್ಲಿಲ್ಲ ಅಂದ್ರೆ ಮದುವೆ ಆಗಲ್ಲ ಅಂತಿದ್ಲ ಅವಳು. ಊರು ಸುತ್ತಬೇಕಲ್ಲ ನೀನು, ಅದಕ್ಕೆ ಹೋಗಿದ್ಯಾ. ಮನೇಲಿ ಮರ್ಯಾದೆಯಿಂದ ಎಲ್ಲಿರ್ತೀಯ ನೀನು? ಎಲ್ಲ ಸುತ್ತಬೇಕು, ನಿನಗೆ ಕಾಲು ನಿಲ್ಲಕ್ಕಿಲ್ಲ ಮನೇಲಿ. ಅಕ್ಕ ನೋಡು ಮಕ್ಕವ ಆಗ್ಲೂ ಊದ್ಕೊಂಡು ದರಿದ್ರ ಅಂಟ್ಕಳ್ದೆ ಇನ್ನೇನು. ಮತ್ತೆ ಹೋಗು, ಇತ್ತಲ್ಲ ಪಾಟಿ ಪಾತ್ರ ಗುಡ್ಡೆ ಹಾಕಿವ್ನಿ, ಬೇಗ ಬೇಗ ಎಲ್ಲ ತೊಳೆದ್ಬಿಟ್ಟು ಮನೆಗಿನೆಲ್ಲ ಒರೆಸು. ಅಡುಗೆ ಮನೇನು ಗಲೀಜಾಗೈತೆ, ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಬಟ್ಟೆ ಹೋಗಿ. ಅರ್ಥ ಆಯ್ತಾ? ಈಗ ತಾನೇ ಬಂದವಳೆ, ಹೋಗ್ಲಿ ಬಿಡು ಪೂರ್ಣಿ. ಸುಸ್ತಾಗಿ ಬಂದವಳು, ಬಂದ ತಕ್ಷಣ ಇನ್ನೂ ಒಳಿಕೆ ಹೋಗಿಲ್ಲ, ಆಗ್ಲೇ ಅಷ್ಟೊಂದು ಕೆಲಸ ಹೇಳ್ತಾ ಇದೆಯಲ್ಲ. ಮುಚ್ಕ ನಿಂತ್ಕಯ್ಯ ನೀನು. ಬಂದ್ಬಿಡ್ತಾನೆ ಮಗಳ ಪರವಾಗಿ. ಏನು ಸುಸ್ತಾಗಿ ಬಂದಿದ್ದಾಳು? ಯಾರು ಹೋಗಕ್ಕೆ ಹೇಳ್ದಾರೆ ಮದ್ವೆಗೆ? ನನ್ನ ಮಾತು ಮೀರಿ ಹೋಗೋಳೆ, ಸುಮ್ಮನೆ ಬಿಟ್ಟಿವ್ನಿ. ಹೇಳ್ಬಿಟ್ಟಂತೆ ಅವಳು ಹೊಂಟೋದ್ಲಂತೆ. ನಿಮ್ದೇ ಆಗೋಯ್ತು ರಾಜ್ಬರ. ಯಾಕೋ ಮಗಳು ಜಾಸ್ತಿ ಸದ್ರ ಕೊಡ್ತಾ ಇದೀ. ಸುಮ್ಮನೆ ಇದ್ರೆ ಸರಿ. ಏಯ್, ಏನೇ ಇನ್ನೂ ಇಲ್ಲೇ ನಿಂತಿದ್ದಿ? ಹೇಳಿದ ಅರ್ಥ ಆಗ್ಲಿಲ್ವಾ?
ಇನ್ನು ಏನು ನಿಂತಿದ್ಯಾ? ಹೋಗು, ಎಲ್ಲ ಮುಗಿಸು ಕೆಲಸ. ಸರಿ ಚಿಕ್ಕಮ್ಮ, ಆಯ್ತು. ಏನು ಅವಾಗೆಲ್ಲ ಹೇಳ್ದಂಗೆ ಕೇಳ್ಕೊಂಡು ಇರ್ತಿದ್ದೆ, ಇವಾಗ ಬಾರಿ ಮಗಳು ಪರ ವಹಿಸ್ಕೊಂಬರ್ತಿದ್ಯಲ್ಲ. ಹಂಗಲ್ಲ ಪೂರ್ಣಿ, ಪಾಪ ಆ ಹುಡುಗಿಗೆ ಯಾಕಷ್ಟು ಹಿಂಸೆ ಕೊಡ್ತೀಯಾ? ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು, ನನ್ನ ಮಗಳನ್ನ ಅಂದ್ಬಿಟ್ಟೆ ತಾನೇ ನಿನ್ನನ್ನು ಕಟ್ಕೊಂಡ್ ಬಂದಿದ್ದು. ಮಗಳಿಗೆ ತಾಯಿ ಬೇಕು ಅಂತ ಅಲ್ವಾ ನಿನ್ನ ಮದುವೆ ಆಗಿತ್ತು. ನೀನು ನೋಡಿದ್ರೆ ಮಲ್ತಾಯಿ ಬುದ್ಧಿ ತೋರಿಸ್ತೀಯಲ್ಲ. ಓ, ಏನು ಸುಮಾರಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ? ನಿನ್ನ ಮಗಳನ್ನ ಹಿಡ್ಕೊಂಡು ಹೊಡಿತದಾನ? ಮನೆ ಕೆಲಸ ಮಾಡೋನದು ತಪ್ಪಾ? ಹಂಗಲ್ಲ, ಅವಳು ಕಂಡ್ರೆ ನಿನ್ಗೆ ಆಯ್ಕಿಲ್ವಲ್ಲ, ಅದಕ್ಕೆ. ಆಯ್ಕಿಲ್ಲ, ನೀನು ಹಿರಿಯ ಹೆಡ್ತಿ ಮಗಳು ಅಂತ ನನ್ಗೆ ಆಯ್ಕಿಲ್ಲ. ಈಗ ಹಂಗಂತ ವಿಸಾಕ್ ಸಾಯಿಸ್ಬಿಟ್ಟಿದ್ದಾನ? ನೋಡ್ಕತೆ ಅಲ್ವಾ ನಾನು? ಇದು ಬಟ್ಟೆ ಕೊಟ್ಟು ನೋಡ್ಕತೆ ಅಲ್ವಾ? ಏನಾಗಬೇಕು? ಅಲ್ಲ, ಅವಳು ಕಂಡ್ರೆ ನಿನ್ಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಇಷ್ಟ ಇಲ್ಲ ಏನೀಗ? ಅಲ್ಲ, ಇಷ್ಟ ಇಲ್ಲ ಅಂದಮೇಲೆ ಅವಳಿಗೊಂದು ಮದುವೆ ಮಾಡಿ ಕಳಿಸ್ಬಿಡ್ಬೋದಲ್ವಾ ಗಂಡನ ಮನೆಗೆ? ಯಾಕಷ್ಟು ಹಿಂಸೆ ಕೊಡ್ತೀಯಾ? ಓಹೋ, ಮಗಳಿಗೆ ಮದುವೆ ಮಾಡಬೇಕಾ? ಏನಪ್ಪ ಕಷ್ಟ ಕೊಡ್ತಿದ್ದಾನೆ ನಾನು? ಏನು ಮನೆ ಕೆಲಸ ಮಾಡು ಅಂತೀನಿ, ಅದ್ಬಿಟ್ಟು ನೀನು ಹೊರಗಡೆ ಹೋಗಿ ದುಡ್ಕೊಂಬ ಅಂತಿದ್ದಾನ? ನೀನು ಹೇಳ್ದಂಗೆ ಕಾಲೇಜಿಗೆ ಕಳಿಸ್ತಾನೆ ತಾನೆ? ಅಷ್ಟು ಬೇಡ್ಕೊಂಡೆ ಅಂದ್ಬಿಟ್ಟು ಕಾಲೇಜ್ಗೂ ಕಳಿಸ್ತಾನೆ ನಾನು. ಅಲ್ಲಿಂದ ಬಂದು ಮಾಡ್ತಾಳೆ, ಅಷ್ಟು ಬಿಟ್ರೆ ಇನ್ನೇನು ಮಾಡಳು? ಸುಮಾರಾಗಿ ಇದ್ದಿ ಬಿಡು ನೀನುವೆ. ಅವಳಿಗೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಈ ಮನೇಲೆಲ್ಲ ಮಾಡೋರು ಯಾರು? ಹಂಗಂತ ಮದುವೆ ಮಾಡದೆ ಮನೇಲಿ ಇರಿಸ್ಕೊಳಕ್ಕಾಗುತ್ತಾ? ಅವಳು ಕಂಡ ನಿನ್ಗೆ ಇಷ್ಟ ಎಲ್ಲ ಆಗಲ್ಲ ಅಂದರೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ತಾನೆ? ಮದುವೆ ಯೋಚನೆ ಎಲ್ಲ ನಾನು ಮಾಡಿಲ್ಲ. ಫಸ್ಟ್ ನನ್ನ ಮಗಳು ಮಿಂಚಿಗೆ ಮದುವೆ ಮಾಡ್ಬೇಕು ನಾನು. ಇವಳಿಗೆ ಆಮೇಲೆ ನೋಡಿದ್ರಾಯ್ತು. ಏನು ಅರ್ಜೆಂಟ್ ಇವಾಗ ಅವಳ ಮದುವೆಗೆ? ಸುಮ್ಮನೆ ಕುತ್ಕೋ. ಅಲ್ಲ, ಅಕ್ಕನ ಮದುವೆ ಮಾಡಿದೆ, ತಂಗಿ ಮದುವೆ ಮಾಡೋದು ಹೆಂಗೆ? ನಾಳೆ ದಿನ ಈ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಯಾರಾಯ್ತಾರೆ? ತಂಗಿಗೆ ಫಸ್ಟ್ ಮಾಡಾರ, ಇವಳಿಗೆ ಮಾಡ್ಬಿಟ್ಟು ಹೆಂಗೋ ಸುಮಾರಾಗಿರೋ ಗಂಡು ನೋಡಿ ಮದುವೆ ಮಾಡ್ಬೋದಲ್ವಾ? ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ. ನಾನು ಏನು ಮಾಡಬೇಕು, ಯಾರಿಗೆ ಏನು ಯಾವಾಗ ಮದುವೆ ಮಾಡ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಬಾಯ ಮುಚ್ಕೊಂಡು ಇಷ್ಟು ದಿನ ಇದ್ದಂಗಿರು, ಜಾಸ್ತಿ ಬಾಲ ಬಿಚ್ಚಿದ್ಯಾ. ಫಸ್ಟು ನಾನು ಮಿಂಚಿಗೆ ಮದುವೆ ಮಾಡೋದು, ಆಮೇಲೆ ಇವಳ ಬಗ್ಗೆ ಯೋಚನೆ ಮಾಡ್ತೀನಿ. ಅಲ್ಲಿ ತನಕ ನನ್ನ ಮಗಳಿಗೆ ಮದುವೆ ಮಾಡು, ಅದು ಮಾಡು, ಇದು ಮಾಡು, ಹಂಗೆ ನೋಡ್ಕೊಂತ ಹೇಳಕ್ಕೆ ಬಂದರೆ ಸರಿ ಇರಕ್ಕಿಲ್ಲ ನಾನು. ಅಯ್ಯೋ ದೇವ್ರೆ, ನನ್ನ ಹೆಂಡತಿ ಸತ್ತೋದ್ಲು ಅಂತ ನನ್ನ ಮಗಳಿಗೆ ತಾಯಿಯಾಗಿರ್ಲಿ ಅಂತ ಕರ್ಕೊಬಂದ್ರೆ ಮಲ್ತಾಯಿ ಹಿಂಸೆ ಕೊಡ್ತಾಳಲ್ಲಪ್ಪ ಇವಳು. ಹೆಂಗೋ ಮದುವೆ ಮಾಡಾರು ಕಳಿಸ್ಬಿಡೋದ, ನೆಮ್ಮದಿಯಾಗಿ ಇರ್ತಾಳೆ ಅಂದರೆ ಅದಕ್ಕೂ ಒಪ್ತಾ ಇಲ್ಲ. ನಾನೇನಾದ್ರು ಜೋರಾಗಿ ಮಾತಾಡಿದ್ರೆ ನನ್ನ ಮಗಳಿಗೆ ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತಾಳೆ. ಆದಷ್ಟು ಬೇಗ ನನ್ನ ಮಗಿಗೊಂದು ದಾರಿ ತೋರಪ್ಪ ದೇವ್ರೆ, ನೀನೇ ಕಾಪಾಡಬೇಕು. ಸವಿತಾ, ಅದೆಷ್ಟು ಬೇಜಾರು ಮಾಡ್ಕೊತಿದ್ಯೋ ನಿನ್ನ ಮಗಳ ಪರಿಸ್ಥಿತಿ ನೋಡಿ. ನಾನು ಏನು ಮಾಡಾನೆ? ನನ್ನ ಕೈಲಿ ಏನೂ ಇಲ್ಲ. ವಯಸ್ಸಾಯ್ತು ಅಂತ ಮೂಲೆಗೆ ಹಾಕ್ಬಿಟ್ಟವಳೆ. ನನ್ನ ಮಾತು ಏನೂ ನಡೀತಾಯಿಲ್ಲ. ಎಲ್ಲ ಅವಳ ಹೆಸ್ರಿಗೆ ಆಸ್ತಿ ಹೊಲ ಗದ್ದೆ ಎಲ್ಲ ಬರ್ಸ್ಕೊಂಬಿಟ್ಟವಳೆ. ನನಗೆ ಕ್ಷಮಿಸ್ಬಿಡು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಯ್ತಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.